ನಮಸ್ಕಾರ. ಕುಂಭರಾಶಿಯವರೇ, ಮುಂದಿನ 4 ದಿನಗಳು ಅಂದ್ರೆ ಏಪ್ರಿಲ್ 16ರಿಂದ 19 ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾದ ಸಮಯ. ಇದು ಕೇವಲ ಒಂದು ಭವಿಷ್ಯವಾಣಿಯಲ್ಲ, ಬದಲಾಗಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಲು ಸಿಕ್ಕಿರುವ ಅವಕಾಶಗಳ ಬಗ್ಗೆ ಒಂದು ಸಂಪೂರ್ಣ ಮಾರ್ಗದರ್ಶನ. ಹೌದು, ನೋಡಕ್ಕೆ ಇದು ಮಾಮೂಲಿ ದಿನಗಳ ತರಾನೇ ಇರಬಹುದು. ಆದರೆ ಈ 4 ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನೇ ಬದಲಿಸುವ ಶಕ್ತಿಯಿದೆ. ಅದಕ್ಕೆ ಈ ಸಮಯ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಗತ್ಯ. ಪ್ರತಿಯೊಂದು ಹೆಜ್ಜೆಯೂ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ಇದು ಬರೀ 4 ದಿನಗಳ ಕಥೆಯಲ್ಲ, ಬದಲಾಗಿ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡುವಂತಹ ಸಮಯ. ಇಲ್ಲಿ ತೆಗೆದುಕೊಡುವ ನಿರ್ಧಾರಗಳು ಬಹಳ ದೂರದವರೆಗೆ ಪರಿಣಾಮ ಬೀರ್ತವೆ. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಈ 4 ದಿನಗಳಲ್ಲಿ ನೀವು ಆಡೋ ಪ್ರತಿಯೊಂದು ಮಾತು, ತಗೊಳ್ಳೋ ಪ್ರತಿಯೊಂದು ನಿರ್ಧಾರ ಮತ್ತೆ ಮಾಡೋ ಪ್ರತಿಯೊಂದು ಕೆಲಸ, ಇದ್ಯಾವುದೂ ಸಣ್ಣದಲ್ಲ. ಇದೆಲ್ಲವೂ ನಿಮ್ಮನ್ನ ಮೇಲಕ್ಕೆತ್ತಬಹುದು ಅಥವಾ ಕೆಳಗೆ ಬೀಳ್ಸಲೂಬಹುದು. ಅಷ್ಟು ಪವರ್ಫುಲ್ ಆಗಿದೆ ಈ ಸಮಯ. ಹಾಗಾದ್ರೆ ನಿಮ್ಮುಂದಿರೋ ಆಯ್ಕೆ ಯಾವುದು? ಒಂದು ಕಡೆ ಭಾವನೆಗಳಿಗೆ ಸಿಲುಕಿ ಆತುರ ಪಡೋದು, ಇನ್ನೊಂದು ಕಡೆ ಶಾಂತವಾಗಿ ಬುದ್ಧಿಯಿಂದ ಯೋಚಿಸಿ ನಿರ್ಧಾರ ತಗೊಳ್ಳೋದು. ಈ ಎರಡರಲ್ಲಿ ಯಾವ ದಾರಿ ಹಿಡಿತೀರಾ ಅನ್ನೋದೇ ಈ ಇಡೀ ವಿಶ್ಲೇಷಣೆಯ ಮುಖ್ಯ ಸಾರಾಂಶ. ಸರಿ, ಈಗ ನಮ್ಮೆಲ್ಲರ ಜೀವನದ ಪ್ರಮುಖ ಭಾಗಗಳಾದ ಹಣಕಾಸು ಮತ್ತೆ ಕೆಲಸದ ಬಗ್ಗೆ ಮಾತಾಡೋಣ. ಈ 4 ದಿನಗಳಲ್ಲಿ ಇಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬಹುದು, ಏನೆಲ್ಲ ಅವಕಾಶಗಳಿವೆ ಅಂತ ನೋಡೋಣ ಬನ್ನಿ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಕೆಲ ಒಳ್ಳೆ ಸುದ್ದಿಗಳಿವೆ. ಹಳೆ ಬಾಕಿಗಳು ವಾಪಸ್ ಬರ್ಬೋದು, ಹಣದ ಸಮಸ್ಯೆಗಳು ಸ್ವಲ್ಪ ಕಡಿಮೆಯಾಗ್ಬೋದು. ಆದ್ರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ ಇದೆ ನೋಡಿ. ದುಡ್ಡು ಬರ್ತಿದೆ ಅಂತ ಮನ್ಸಿಗೆ ಬಂದಾಗೆ ಖರ್ಚು ಮಾಡೋದು ಬೇಡ. ಹೊಸ ಹೂಡಿಕೆಗಳ ಬಗ್ಗೆನೂ ತುಂಬಾ ಹುಷಾರಾಗಿರಿ. ಸದ್ಯಕ್ಕೆ ಸಣ್ಣ ಸಣ್ಣ ಉಳಿತಾಯ ಮಾಡೋದ್ರ ಮೇಲೆ ಗಮನ ಇರಲಿ. ಇನ್ನು ವೃತ್ತಿ ಜೀವನದ ಕಡೆ ನೋಡೋದಾದ್ರೆ ಇದು ನಿಮ್ಗೊಂದು ಪರೀಕ್ಷಾ ಸಮಯ ಇದ್ದ ಹಾಗೆ. ನಿಮ್ಮ ಶಿಸ್ತು ಎಷ್ಟಿದೆ, ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅಂತ ಇಡೀ ಜಗತ್ತಿಗೆ ತೋರಿಸೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ ಇದು. ಈ ವಾರದ ಕೆಲಸದ ದಿನಗಳನ್ನ ನೋಡೋಣ. ಗುರುವಾರ ನೀವು ಮಾಡೋ ಒಂದು ಸಣ್ಣ ಕೆಲಸ ಕೂಡ ನಿಮಗೆ ದೊಡ್ಡ ಹೆಸರು ತಂದುಕೊಡ್ಬೋದು. ಶುಕ್ರವಾರ ಒಬ್ಬರೇ ಕಷ್ಟಪಡೋದಕ್ಕಿಂತ ಟೀಮ್ ಜೊತೆ ಕೆಲಸ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಶನಿವಾರ ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಒಂದಿಷ್ಟು ಒತ್ತಡ ಅಥವಾ ಟೀಕೆಗಳು ಎದುರಾಗ್ಬೋದು. ಇಲ್ಲೊಂದು ಮಾತು ನೆನ್ಪಿಟ್ಕೊಳ್ಬೇಕು, ಅದರಲ್ಲೂ ಶನಿವಾರದ ಸವಾಲುಗಳಿಗೆ ಇದು ತುಂಬಾ ಮುಖ್ಯ. ಒತ್ತಡ ಬಂದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಕೋಪ ಮಾಡ್ಕೊಂಡ್ರೆ ಸಮಸ್ಯೆ ದೊಡ್ಡದಾಗುತ್ತೆ. ಅದೇ ಶಾಂತವಾಗಿದ್ರೆ ಆ ಸಮಸ್ಯೆಯಲ್ಲೇ ಒಂದು ಅವಕಾಶ ಕಾಣಿಸುತ್ತೆ. ಸರಿ, ಕೆಲಸದ ವಿಷಯ ಬಿಟ್ಟು ಈಗ ನಮ್ಮ ವೈಯಕ್ತಿಕ ಜೀವನ ಅಂದ್ರೆ ಸಂಬಂಧಗಳ ಕಡೆಗೆ ಬರೋಣ. ಕುಟುಂಬ, ಸ್ನೇಹ, ಪ್ರೀತಿ ಈ ವಿಚಾರಗಳಲ್ಲಿ ಈ 4 ದಿನಗಳು ಹೇಗಿರುತ್ತೆ? ಸಂಬಂಧಗಳ ವಿಚಾರದಲ್ಲಿ ಹಳೆ ಮನಸ್ತಾಪಗಳನ್ನ ಸರಿಪಡಿಸಿಕೊಳ್ಳಕ್ಕೆ, ಬಾಂಧವ್ಯಗಳನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಇದು ತುಂಬಾ ಒಳ್ಳೆ ಸಮಯ. ಆದ್ರೆ ಇದಕ್ಕೆ ಒಂದು ಕಂಡೀಷನ್ ಇದೆ. ಅದೇನಂದ್ರೆ ಮಾತನಾಡುವಾಗ ತುಂಬಾನೇ ಜಾಗ್ರತೆ ವಹಿಸಬೇಕು. ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳೋಕೆ ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿವೆ. ಮುಖ್ಯವಾಗಿ ವೀಕೆಂಡ್ ಅಂದ್ರೆ ಶನಿವಾರ, ಭಾನುವಾರ ಮಾತಿನ ಮೇಲೆ ಹಿಡಿತವಿರಲಿ. ಕೋಪ ಬಂದಾಗ ಮಾತಾಡೋ ಮುಂಚೆ ಒಂದು ಕ್ಷಣ ಸುಮ್ಮನಾಗಿ. ಹಿರಿಯರ ಮಾತಿಗೆ ಬೆಲೆ ಕೊಡಿ. ಜಗಳದಲ್ಲಿ ನಾನೇ ಸರಿ ಅನ್ನೋ ಅಹಂ ಬಿಟ್ಟುಬಿಡಿ. ನೀವು ಮಾಡೋ ಸಣ್ಣ ಸಣ್ಣ ಸಹಾಯಗಳು ದೊಡ್ಡ ಬದಲಾವಣೆ ತರಬಹುದು. ಸರಿ, ಈಗ ಎಲ್ಲಕ್ಕಿಂತ ಮುಖ್ಯವಾದ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ಸಮಯದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅಂತ ನೋಡೋಣ. ಆರೋಗ್ಯದ ವಿಚಾರದಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಏನಂದ್ರೆ, ನಿಮ್ಮ ದೇಹ ಕೊಡೋ ಸಿಗ್ನಲ್ಗಳನ್ನ ದಯವಿಟ್ಟು ಕಡೆಗಣಿಸಬೇಡಿ. ಅದರಲ್ಲೂ ಶನಿವಾರ, ಭಾನುವಾರ ತುಂಬ ಸುಸ್ತು, ಟೆನ್ಷನ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಏನ್ ಮಾಡಬೇಕು? ತುಂಬಾನೇ ಸಿಂಪಲ್. 1. ಚೆನ್ನಾಗಿ ನಿದ್ದೆ ಮಾಡಿ. 2. ಸಾಕಷ್ಟು ನೀರು ಕುಡಿರಿ. 3. ಮನೆಯಲ್ಲೇ ಮಾಡಿದ ಸರಳವಾದ ಊಟ ಮಾಡಿ. ಮತ್ತು 4. ಸ್ವಲ್ಪ ವಾಕಿಂಗ್ ಅಥವಾ ಲೈಟ್ ಆಗಿ ವ್ಯಾಯಾಮ ಮಾಡಿ. ಇವಿಷ್ಟೇ ಸಾಕು. ವಿದ್ಯಾರ್ಥಿಗಳೇ, ನಿಮಗಿದು ಒಂದು ಗುಡ್ ನ್ಯೂಸ್. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಸಿಗೋ ಸಮಯ ಬಂದಿದೆ. ನಿಮಗೆ ಬೇಕಾಗಿರೋದು ಒಂದೇ: ಫೋಕಸ್. ಡಿಸ್ಟ್ರಾಕ್ಷನ್ಸ್ಗಳಿಂದ ದೂರ ಇರಿ, ಒಂದು ಪ್ಲಾನ್ ಮಾಡ್ಕೊಂಡು ಓದಿ. ಯಶಸ್ಸು ಖಂಡಿತ ನಿಮ್ದಾಗುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ಮಾತಾಡಿದ ಎಲ್ಲಾ ಸಲಹೆಗಳನ್ನು ಒಟ್ಟಿಗೆ ಸೇರಿಸಿ ಮುಂದಿನ ದಿನಗಳನ್ನ ಧೈರ್ಯವಾಗಿ ಎದುರಿಸೋದು ಹೇಗೆ ಅಂತ ನೋಡೋಣ. ಈ 4 ದಿನಗಳಲ್ಲಿ ನಿಮ್ಮ ದೊಡ್ಡ ಅಸ್ತ್ರ ಯಾವುದು ಗೊತ್ತಾ? ಅದೇ ಧೈರ್ಯ ಮತ್ತೆ ತಾಳ್ಮೆ. ಯಾವುದೇ ಕಷ್ಟ ಬರ್ಲಿ, ಧೈರ್ಯದಿಂದ ಅದನ್ನ ಎದುರಿಸಿ. ಒಳ್ಳೆ ರಿಸಲ್ಟ್ಗಾಗಿ ತಾಳ್ಮೆಯಿಂದ ಕಾಯಿರಿ. ಈ 2 ಗುಣಗಳಿದ್ರ ಸಾಕು, ಎಂಥ ಸವಾಲನ್ನೂ ಗೆಲ್ಲಬಹುದು. ಹಾಗಾದ್ರೆ ಈ 4 ದಿನಗಳ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು? ಮೊದಲನೇದು,
ಬೇರೆಯವರ ಮಾತಿಗಿಂತ ಹೆಚ್ಚಾಗಿ ನಿಮ್ಮ ಯೋಚನೆ, ನಿಮ್ಮ ಅನುಭವವನ್ನ ನಂಬಿ. ಎರಡನೇದು, ಸಮಸ್ಯೆ ಬಂತು ಅಂತ ಓಡಿ ಹೋಗ್ಬೇಡಿ, ಅದನ್ನ ಪರಿಹಾರ ಮಾಡ್ಲೇಬೇಕು ಅಂತ ಧೈರ್ಯವಾಗಿ ಫೇಸ್ ಮಾಡಿ. ಮೂರನೇದು, ಧೈರ್ಯ ಮತ್ತೆ ತಾಳ್ಮೆ ಈ ಎರಡನ್ನೂ ಎಲ್ಲ ಕಡೆ ಬಳಸಿ. ಕೊನೆಯದಾಗಿ, ನಿಮ್ಮ ಗುರಿ ಏನು ಅನ್ನೋದನ್ನ ಮರಿಬೇಡಿ, ಅದರ ಕಡೆಗೆ ನಡೀತಾ ಇರಿ. ಈ 4 ಹೆಜ್ಜೆಗಳು ನಿಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡೋಗುತ್ತೆ. ಕೊನೆಯದಾಗಿ ಒಂದು ಮಾತು. ಈ 4 ದಿನಗಳಲ್ಲಿ ನೀವು ಕಲಿಯೋ ಪಾಠಗಳು, ನಿಮಗೆ ಸಿಗೋ ಅನುಭವಗಳು, ಅವು ಕೇವಲ ಈ ದಿನಗಳಿಗೆ ಸೀಮಿತವಾಗಿರಲ್ಲ. ಅವು ನಿಮ್ಮ ಮುಂದಿನ ಜೀವನವನ್ನೇ ಬದಲಾಯಿಸೋ ಶಕ್ತಿಯನ್ನು ಹೊಂದಿರ್ತವೆ. ನೋಡಿ, ದಾರಿ ಯಾವುದು ಅಂತ ಈಗ ನಿಮ್ಗೆ ಗೊತ್ತಾಗಿದೆ. ಯಾವೆಲ್ಲ ಸವಾಲುಗಳು ಬರ್ಬೋದು ಅನ್ನೋ ಅರಿವು ಇದೆ. ಹಾಗಾದ್ರೆ ಈ ಜ್ಞಾನವನ್ನ ಬಳಸ್ಕೊಂಡು ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದೀರಾ? ನೆನ್ಪಿಡಿ, ಆಯ್ಕೆ ನಿಮ್ದು, ನಿರ್ಧಾರ ನಿಮ್ದು, ಭವಿಷ್ಯ ಕೂಡ ನಿಮ್ದೇ.